ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಹಾಗೆ ನನ್ನ ಪ್ರೀತಿಯ ವೀಕ್ಷಕರಿಗೆಲ್ಲ ಹೊಸ ವರ್ಷದ ಶುಭಾಶಯಗಳನ್ನ ಹೇಳ್ತಾ ಈ ಹರ್ಬಲ್ ಟೀನ ಮಾಡೋದು ಯಾವ ರೀತಿ ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ 2 ಹಳದಿ ಎಲೆ ತೊಗೊಳ್ತಾ ಇದ್ದೀನಿ. ಅಂದರೆ ಹಳದಿ ಕೊಂಬನ್ನ ಹಾಕಿದ್ದೆ, ಹಾಗಾಗಿ ಎಲೆ ಸಿಕ್ಕಿದೆ ನನಗೆ, ಹಾಗಾಗಿ ಉಪಯೋಗಿಸ್ಕೊಳ್ತೀನಿ. ಎಲೆ ಇಲ್ಲ ಅಂದರೆ ಒಣಗಿರೋ ಎಲೆ ಇದೆ, ಅದನ್ನು ಕೂಡ ಹಾಕ್ಕೊಳ್ಳಿ. ಅಥವಾ ನಿಮ್ಗೆ ಇಷ್ಟ ಆಗುತ್ತೆ ಏನಾದರೆ ಹಳದಿ ಪುಡಿ ಕೂಡ ಹಾಕ್ಕೊಳ್ಬಹುದು. ಹಾಗೆ ತುಳಸಿ ದಳ 1-2 ತೊಗೊಳ್ತಾ ಇದ್ದೀನಿ. ತುಳಸಿ ದಳನ ಕುದಿಸ್ತಾ ಇಲ್ಲ. ತುಳಸಿ ಇಲ್ಲ ಅಂದರೆ ನೀವು ಪುದೀನ ಕೂಡ ಉಪಯೋಗಿಸ್ಕೊಳ್ಬೋದು. ಕೊನೆಯಲ್ಲಿ ಫ್ಲೇವರ್ಗೋಸ್ಕರ ಹಾಕ್ಕೊಳ್ತಾ ಇದ್ದೀನಿ. ನಾನು ಆವಾಗಲೇ ಹೇಳಿದ್ನಲ್ಲ, ಹಳದಿ ದಳ ನಮಗೆ ಪ್ರತಿಯೊಂದು ಸಲ ಬೇಕಂದಾಗಲೂ ಸಿಗೋದಿಲ್ಲ ಫ್ರೆಶ್ ಆಗಿರೋಂಥ ಲೀಫು. ಹಾಗಾಗಿ ಈ ರೀತಿ ಒಣಗಿಸ್ಬಿಟ್ಟು ಬಿಸಿಲಲ್ಲಿ ಚೆನ್ನಾಗಿ ಎತ್ತಿಟ್ಕೊಂಡೆ 1 ವರ್ಷ ತನಕ ಸ್ಟೋರ್ ಮಾಡ್ಬೋದು. ಬಿಸಿನೀರಿಗೆ ಹಾಕಿದ ತಕ್ಷಣ ಅದು ಫ್ಲೇವರ್ ಬಿಟ್ಬಿಡುತ್ತೆ, ಕಲರ್ ಬಿಡಲ್ಲ ಅಷ್ಟೇ. ನಾನಿಲ್ಲಿ ಹಳದಿ ಎಲೆ ಮತ್ತು ತುಳಸಿನ 2 ತೊಳೆಯೋದಕ್ಕೆ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಏನೇನು ಬೇಕಂತ ನೋಡೋಣ. ಆರ್ಗ್ಯಾನಿಕ್ ಬೆಲ್ಲ 2 ಸ್ಪೂನಷ್ಟು. ಇದು ಜಾಕಾಯಿ ನಿಮಗೆ ಎಷ್ಟು ಬೇಕಾಗುತ್ತೆ ನೋಡಿ ಉಪಯೋಗಿಸ್ಕೊಳ್ಳಿ. 1-2 ಪಿಂಚಾರು ಸಾಕಾಗುತ್ತೆ. ಜಾಕಾಯಿ ಅಂದರೆ ಅಡಿಕೆ ರೀತಿಯಲ್ಲಿ ಈ ರೀತಿ ಇರುತ್ತೆ, ನೀವು ಕೇಳಿ ತೊಗೊಳ್ಳಿ. ಅದೇ ಅಡಿಕೆ ಅಲ್ಲ ಅದು. ಸೋಂಪು 1/4 ಸ್ಪೂನಷ್ಟು, ಚಕ್ಕೆ 1/2 ಇಂಚಷ್ಟು, ಲವಂಗ 3, ಮೆಣಸು 7-8, ಹಾಗೆ ಏಲಕ್ಕಿ 2, ಶುಂಠಿ 1/2 ಇಂಚು. ಹಸಿ ಶುಂಠಿ ತೊಗೊಂಡಿದ್ದೀನಿ. ನೀವು ಒಣ ಶುಂಠಿ ಪುಡಿ ಇದ್ದರೆ ಅದನ್ನು ಕೂಡ ಹಾಕ್ಕೊಳ್ಬಹುದು. ಮೊದಲಿಗೆ 300 ml ಅಷ್ಟು ನೀರನ್ನ ಕುದಿಯೋದಕ್ಕೆ ಇಟ್ಕೊಂಡಿದ್ದೀನಿ. ಒಂದು ಸೈಡ್ನಲ್ಲಿ ಹಾಲು ಕೂಡ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಇಲ್ಲ ಕಾದಿರೋ ಹಾಲಿದ್ರೆ ಅದನ್ನು ಕೂಡ ಉಪಯೋಗಿಸ್ಕೊಳ್ಬಹುದು. ಫ್ರೆಶ್ ಆಗಿರೋಂಥ ಹಾಲೇ ಬೇಕಂತಿಲ್ಲ. ಹಾಲು ಹಾಕ್ತೆ ಕೂಡ ಕಷಾಯನ ಹಾಗೆ ಕುಡಿಬಹುದು ಇಷ್ಟ ಇರೋರು. ಬೆಲ್ಲ ಹಾಲು ಏನೂ ಹಾಕ್ತೇನೆ, ಬರೀ ಇದೇನಿದೆ ಐಟಮ್ಸ್ಗಳನ್ನೆಲ್ಲ ಕುದಿಸ್ಕೊಂಡು ಕೂಡ ಕುಡಿಬಹುದು. ಎನರ್ಜಿ ಬೂಸ್ಟರ್ ಅಂತ ಕೂಡ ಹೇಳ್ಬಹುದು. ಉಪವಾಸ ಇದ್ದಾಗೆಲ್ಲ ತುಂಬಾ ಒಳ್ಳೆಯದು. ಇದು ತುಂಬ ಎನರ್ಜಿ ಕೊಡುತ್ತೆ, ಅಸಿಡಿಟಿ ಆಗೋದಿಲ್ಲ, ಪಿತ್ತ ಆಗೋದಿಲ್ಲ. ಹಾಗಾಗಿ ಏಕಾದಶಿ ಇದ್ದಾಗೆಲ್ಲ ಇದನ್ನು ಉಪಯೋಗಿಸ್ಕೊಳ್ಬಹುದು. ನಾನು ಮೊದಲು ಕುದಿಯೋಂಥ ನೀರಿಗೆ ತೊಗೊಂಡಿರೋಂಥ ಹಳದಿ ಎಲೆ ಹಾಗೆ ಕುಟ್ಕೊಂಡಿದ್ದಂಥ ಹರ್ಬಲ್ಸ್ ಎಲ್ಲನೂ ಹಾಕ್ಕೊಂಡು ಈಗ ನಂತರ ಶುಂಠಿ ಜಜ್ಕೊಳ್ತಾ ಇದ್ದೀನಿ. ನಾನು ಆವಾಗಲೇ ಹೇಳ್ದಂಗೆ ಶುಂಠಿ ಪುಡಿ ಕೂಡ ಉಪಯೋಗಿಸ್ಕೊಳ್ಬೋದು. ಇದನ್ನು ಚೆನ್ನಾಗಿ 1-2-3 ನಿಮಿಷದಷ್ಟು ಚೆನ್ನಾಗಿ ಕುದಿಸ್ಕೋಬೇಕು. ಅದು ಕುದಿಸ್ದಾಗಲೇ ನೀರಿನ ಕ್ವಾಂಟಿಟಿ ಕೂಡ ಕಡಿಮೆ ಹಾಕಬೇಕು, ಅಷ್ಟು ಕುದಿಸ್ಕೊಳ್ಳಿ. ನಂತರ ಚೆನ್ನಾಗಿ ಕುದ್ದಿದೆ ಅಂದಾಗ ಹಾಲು ಹಾಕ್ಕೊಳ್ಳೋಣ. ಹಾಲು ನಿಮ್ಮ ಇಷ್ಟ, ಬೇಕಾದರೆ ಹಾಕ್ಕೊಳ್ಬೋದು, ಬೇಡ ಅಂದರೆ ಹಾಗೆ ಕೂಡ ಮಾಡ್ಕೊಳ್ಬಹುದು. ಅಥವಾ ಹಾಲಿನ ಕ್ವಾಂಟಿಟಿ ಇನ್ನೂ ಕಮ್ಮಿ ಕೂಡ ಹಾಕ್ಕೊಳ್ಬಹುದು. ಜೊತೆಯಲ್ಲಿ ಸ್ವಲ್ಪ ಆರ್ಗ್ಯಾನಿಕ್ ಬೆಲ್ಲ ಹಾಕ್ಕೊಳ್ತಿದ್ದೀನಿ. ಅಥವಾ ನಿಮಗೆ ಬೆಲ್ಲ ಇಷ್ಟ ಇಲ್ಲ ಅಂದರೆ ಸಕ್ಕರೆ ಅಥವಾ ಹನಿ ಕೂಡ ಹಾಕ್ಕೊಳ್ಬೋದು, ಚೆನ್ನಾಗಿರುತ್ತೆ ಹನಿ ಜೊತೆ ಕೂಡ. ಹನಿ ಹಾಕೋದಿದ್ರೆ ಸ್ವಲ್ಪ ಇದು ಹರ್ಬಲ್ ಟೀ ಏನಿದೆ ಅದು ಸ್ವಲ್ಪ ಬೆಚ್ಚಗಿದ್ದಂಗೆ ಹಾಕೋಬೇಕಾಗುತ್ತೆ. ತುಂಬ ಬಿಸಿ ಬಿಸಿ ಇದ್ದಾಗ ಹನಿನ ಉಪಯೋಗಿಸ್ಕೋಬೇಡಿ. ಈಗೆಲ್ಲ ರೆಡಿ ಆಗಿದೆ. ಈಗ ನಾನು 2 ಲೋಟಕ್ಕೆ ಸೋದಿಸ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಫ್ಲೇವರ್ ಅಂತೂ ಎಷ್ಟು ಚೆನ್ನಾಗಿದೆ ಅಂದರೆ ಲೈಟಾಗಿದೆ. ಅರೋಮಾ ಎಲ್ಲ ತುಂಬ ಚೆನ್ನಾಗಿದೆ. ಬಾಯಿನಲ್ಲಿ ಕುಡಿದ ತಕ್ಷಣ ತುಂಬ ಹೊತ್ತು ತನಕ ಬಾಯಿನಲ್ಲಿ ಫ್ಲೇವರ್ ಹಾಗೇ ಇರುತ್ತೆ. ತುಂಬ ಚೆನ್ನಾಗಿದೆ. ಉಪವಾಸ ಮಾಡೋರು ಇದನ್ನು ದಿಢೀರಾಗಿ ಮಸಾಲೆ ಡಬ್ಬಿನಲ್ಲಿ ಸಿಗೋಂಥ ಐಟಮ್ಸ್ ಏನು ಸಿಗುತ್ತೆ ಅದನ್ನೇ ಹಾಕ್ಕೊಂಡು ಮಾಡ್ಕೊಳ್ಳಿ. ನೀವೇನಾದ್ರು ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ನೋಡಿ ಒಂದು ಸಲ ಮಾಡಿ ನೋಡಿ. ಇದ್ರ ರುಚಿ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಹಾಗೆ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡೋದು ಮರಿಬೇಡಿ. ಓಕೆ, ಬೈ, ಥ್ಯಾಂಕ್ ಯು.